ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮನೆ ಹುಡುಗ ದೊಡ್ಡ ಮನೆ ಜಗ್ಗಿ. ನಾನಿವತ್ತು ಮಾತಾಡಬೇಕು ಅಂತ ಬಂದಿರೋ ವಿಷಯ ಏನಪ್ಪ ಅಂತಂದರೆ ಸೋನು ನಿಗಮ್ ಅವರ ವಿಚಾರ. ನಾನು ಇವತ್ತು ಅವ್ರ ವಿಚಾರ ಮಾತಾಡಲೇಬೇಕು ಅಂತ ಯಾಕೆ ಬಂದಿದ್ದೀನಿ ಅಂತಂದರೆ, ಏನು ಕನ್ನಡಿಗರಿಗೆ ಬರೀ ಇಂಥದೇ ವಿಷಯಗಳಾಗೋದು. ಬಂದಿಲ್ಲಿ ದುಡಿತಾರೆ, ವಾಸ ಮಾಡ್ತಾರೆ, ಇಲ್ಲಿ ನೀರು ಕುಡಿತಾರೆ, ಎಲ್ಲ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಆಗೋವರೆಗೂ ಸುಮ್ಮನಿರ್ತಾರೆ. ಆಮೇಲೆ ಅದೇನೋ ಹೇಳ್ತಾರಲ್ಲ, ಅನ್ನ ತಿಂದ ಮನೆಗೆ ಕನ್ನ ಹಾಕೋದು ಅಂತಾರಲ್ಲ, ಆ ಥರ ತಿರುಗಿ ಬೀಳ್ತಾರೆ. ಮತ್ತು ಕನ್ನಡದವ್ರು ಏನಾರು ಒಂಚೂರು ಕೇಳಿದ್ರೆ ಭಯೋತ್ಪಾದಕರ ರೀತಿ ನೋಡ್ತಾರೆ. ಇವ್ರಿಗೆಲ್ಲ ನಿಯತ್ತಿದೆಯಾ? ಇವ್ರಿಗೆ ನಿಯತ್ತನ ಪದಕ್ಕೆ ಅವಮಾನ ಇವ್ರಿಗೆಲ್ಲ. ಏನೋ ಇವರು ಇಂಥವ್ರನ್ನೆಲ್ಲ ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ, ಇವರು ನಮ್ಮ ಕರ್ನಾಟಕಕ್ಕೆ ಬಂದು ನಾವು ಕನ್ನಡಿಗರು ಅಂತ ಹೇಳೋದು ಸುಮ್ಮನೆ ಪೊಳ್ಳು ಅಭಿಮಾನ, ಸುಳ್ಳು ಅಭಿಮಾನ, ಮೇಲೆ ಮಾತ್ರ ಹಿಂಗೆ ಹೇಳ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಕೆಲವೊಂದಷ್ಟು ನಮ್ಮಲ್ಲೇ ಜನಗಳಿದ್ದಾರೆ, ಅವ್ರನ್ನೇ ವಹಿಸ್ಕೊಂಡು ಹೋಗೋ ಅಂಥವ್ರು. ಅವ್ರದ್ದೇನು ತಪ್ಪು? ಅವ್ರೇನು ಮಾಡಿದ್ದಾರೆ ಅಂದರೆ, ಸ್ವಾಭಿಮಾನ ಅವ್ರಿಗಿದೆ ಅಲ್ಲಿಂದ ಬರೋವ್ರಿಗೆ, ನಮಗೆ ಇಲ್ಲ. ನಮ್ಮ ಜನಗಳಿಗೆ ಸ್ವಾಭಿಮಾನ ಇಲ್ಲ. ಯಾಕಂತ ಅಂದರೆ ಅವ್ರ ಸ್ವಾಭಿಮಾನ ಬೆಳೆಸ್ಕೊಂಡಿಲ್ಲ. ಮೇಯ್ನಾಗಿ ನಮ್ಮದು, ನಮ್ಮನೆ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮೂರು ಅನ್ನೋದು ನಮ್ಮ ಜನಗಳಲ್ಲೇ ಬಂದಿಲ್ಲ. ಇನ್ನೊಂದೇನಪ್ಪ ಅಂತ ಅಂದರೆ, ಅವರು ಮಣ್ಣೆರ್ಚೋ ಒಂದು ರೀತಿ ಇದೆಯಲ್ಲ, ನಾವೆಲ್ಲ ಒಂದು ಅನ್ನೋದು ಇದೆಯಲ್ಲ, ಅದು ನಮ್ಮ ಜನಗಳಿಗೆ ಅರ್ಥ ಆಗ್ತಿಲ್ಲ. ಆಮೇಲೆ ಏನಪ್ಪ ಅಂತಂದ್ರೆ, ನಮ್ಮ ಜನಗಳಿಗೇನು ಬೇಕಾಗಿಲ್ಲ. ಮೇಯ್ನಾಗಿ ನಾಡಿನ ವಿಚಾರ ಅವೇನು ಬೇಕಾಗಿಲ್ಲ. ಸೊ ಹಾಗಾಗಿ ಇಂಥ ಅಹಿತಕರ ಘಟನೆಗಳು ಇನ್ನೂ ತುಂಬ ನಡೀತಾ ಇದ್ದಾವೆ. ಆದರೆ ಸೋನು ನಿಗಮ್ ಅಂತವ್ರಿಗೆ ನಿಯತ್ತಿಲ್ಲ. ನಮ್ಮ ಮನೆ ಮುಂದೆ ಅನ್ನ ಹಾಕಿರೋ ನಾಯಿ ಕೂಡ ಎಷ್ಟೋ ನಿಯತ್ತಾಗಿ ಬಂದು ಮನೆ ಕಾಯುತ್ತಿ, ಅನ್ನ ಹಾಕೋನೆ ಕಣಪ್ಪ ಈ ಮಾಲೀಕ ಅಂತ ಹೇಳ್ಬಿಟ್ಟು. ಆದರೆ ಈ ಸೋನು ನಿಗಮ್ ಅನ್ನೋ ಗಾಯಕನಿಗೆ ಆಫರ್ಗಳೇ ಇಲ್ಲದಂಥ ಸಮಯದಲ್ಲಿ ಅವಕಾಶ ಕೊಟ್ಟು ಕೈ ಹಿಡ್ದಿದ್ದು ಕರ್ನಾಟಕ ಕನ್ನಡಿಗರು. ಹಂಗಿದ್ದಾಗ ನಾವು ನಮ್ಮ ಊರಲ್ಲಿ, ನಮ್ಮ ನೆಲದಲ್ಲಿ, ನಮ್ಮ ಹಾಡನ್ನು ಕೇಳೋದ್ರಲ್ಲಿ ತಪ್ಪೇನಿದೆ? ಆದರೆ ಇದು ಅಕ್ಷಮ್ಯ ಅಪರಾಧ. ಬಟ್ ಇದು ಕನ್ನಡ ಚಿತ್ರರಂಗದಲ್ಲಿ ಇದಾರಲ್ಲ, ಅರ್ಜುನ್ ಜನ್ಯ ಆಗಲಿ, ಹರಿಕೃಷ್ಣನೇ ಆಗಲಿ, ಅಜನೀಶ್ ಲೋಕನಾಥೇ ಆಗಲಿ, ರವಿ ಬಸ್ರೂರೇ ಆಗಲಿ, ಇನ್ನೂ ಇದ್ದಾರೆ ತುಂಬ ಜನ ಮ್ಯೂಸಿಕ್ ಡೈರೆಕ್ಟ್ರುಗಳು. ಇವ್ರುಗಳೆಲ್ಲ ಬುದ್ಧಿ ಕಲಿಬೇಕು. ಮತ್ತು ಇನ್ನೊಂದೇನು ಅಂದರೆ, ಇವ್ರಿಗಿನ ಹೆಚ್ಚಿನದಾಗಿ ಪ್ರಖ್ಯಾತಿ ಹೊಂದಿರೋ ಟ್ಯಾಲೆಂಟೆಡ್ಸ್ ಎಲ್ಲ ನಮ್ಮ ಕನ್ನಡದಲ್ಲೇ ಇದ್ದಾರೆ. ರಾಜಕೃಷ್ಣನ್ ಆಗಿರ್ಬೋದು, ಸಂಚಿತ್ ಹೆಗ್ಡೆ ಆಗಿರ್ಬೋದು, ಪೃಥ್ವಿ ಭಟ್ ಆಗಿರ್ಬೋದು, ಸುಮಾರು ಜನ ಇನ್ನೂ ಇದ್ದಾರೆ. ಅವ್ರನ್ನ ಬಳಸ್ಕೊಂಡು ಬೆಳೆಯೋದನ್ನು ಕಲೀರಿ, ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ. ಮೇಯ್ನಾಗಿ ಕನ್ನಡ ಚಿತ್ರರಂಗದವರು ಮೇಯ್ನಾಗಿ ಅವ್ರಿಗೆ ಮಣೆ ಹಾಕೋದ್ರ ಬದಲು ನಮ್ಮವ್ರಿಗೆ ಮಣೆ ಹಾಕಿ ನಮ್ಮವ್ರನ್ನು ಬೆಳೆಸಿ. ನಮ್ಮವ್ರನ್ನ ಯಾವಾಗ ಉದ್ಧಾರ ಮಾಡ್ತೀರ? ಬರೀ ಅವ್ರಿವ್ರು ಬೂಟ್ ನೆಕ್ಕಕ್ಕೆ ಹೋದರೆ ಹಿಂಗೆ ಆಗೋದು. ಹೆಂಗಿದ್ರು ನಮ್ಮ ಹತ್ರಕ್ಕೆ ಬರ್ತಾರಲ್ಲ ಅನ್ನೋದೊಂದು ಅವ್ರಿಗೆ ಧೈರ್ಯ. ದಯವಿಟ್ಟು ಕನ್ನಡದವ್ರಿಗೆ ಮಣೆ ಹಾಕಿ ಫಸ್ಟು ಕನ್ನಡಕ್ಕೆ ಬೆಲೆ ಬರೋ ರೀತಿ ನೀವು ನಡ್ಕೊಳ್ಳಿ.